ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕದ ಪಾಲಿಗೆ 2025ರ ಆರಂಭದಲ್ಲಿಯೇ ಕಹಿ ನೀಡ್ತಾ ಇದೆ. ಹೊಸ ವರ್ಷಾಚರಣೆಯ ಬೆನ್ನಲ್ಲೇ ರಾಷ್ಟ್ರದಲ್ಲಿ ಸರಣಿ ಅವಘಡಗಳು ವರದಿಯಾಗ್ತಿವೆ. ಬುಧವಾರ ಲಾಸ್ ವೇಗಸ್ನ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ ಎದುರುಗಡೆ ಟೆಸ್ಲಾ ಸೈಬರ್ ಟ್ರಕ್ ಸ್ಫೋಟಗೊಂಡು ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಟ್ರಕ್ ಡ್ರೈವರ್ ಮೃತಪಟ್ಟಿದ್ದು, ಇಡೀ ಟೆಸ್ಲಾ ಸೈಬರ್ ಟ್ರಕ್ ಸುಟ್ಟು ಕರಕಲಾಗಿದೆ. ಘಟನೆಯಲ್ಲಿ 7ಕ್ಕೂ ಅಧಿಕ ಮಂದಿಗೆ ಮರಣಾಂತಿಕ ಗಾಯಗಳಾಗಿವೆ. ಹೋಟೆಲ್ ಅಂಗಳದಲ್ಲೇ ಈ ಘಟನೆ ನಡೆದಿದೆ. ಹೀಗಾಗಿ ಈ ಸ್ಫೋಟದ ಹಿಂದೆ ಭಯೋತ್ಪಾದಕ ಕೃತ್ಯದ ಕೈವಾಡವಿರಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ FBI ತನಿಖೆ ಕೈಗೊಂಡಿದೆ ಅಂತ ಲಾಸ್ ವೇಗಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸ್ಫೋಟದ ತೀವ್ರತೆ ಇಡೀ ಹೋಟೆಲ್ ಕಟ್ಟಡವನ್ನೇ ಬೆಚ್ಚಿ ಬೀಳಿಸಿದೆ. ಸ್ಫೋಟದ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿವೆ. ಹೋಟೆಲ್ ಒಳಗಡೆ ಮತ್ತು ಹೊರಗೆ ಇರುವ CCTVಗಳಲ್ಲಿ ವಾಹನವು ಸ್ಫೋಟಗೊಳ್ಳುವುದು ಮತ್ತು ಅದರಿಂದ ಹೊಮ್ಮಿದ ಬೆಂಕಿಯ ಜ್ವಾಲೆ ವ್ಯಾಪಿಸಿದ ದೃಶ್ಯ ಸೆರೆಯಾಗಿದೆ. ನೀವು ಓರ್ಲಿಯಾನ್ಸ್ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ನಡೆದ ಬೀಭತ್ಸ ಕೃತ್ಯದ ಬೆನ್ನಲ್ಲೇ ಕೆಲವೇ ಗಂಟೆಗಳ ಅಂತರದಲ್ಲಿ ಈ ಘಟನೆ ಸಂಭವಿಸಿದೆ. ಇನ್ನು ಈ ಸ್ಫೋಟ ಸಂಭವಿಸಿರುವ ಲಾಸ್ ವೇಗಸ್ನ ಈ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಲೀಕತ್ವದ ಟ್ರಂಪ್ ಆರ್ಗನೈಸೇಷನ್ನ ಭಾಗವಾಗಿದೆ. ಹೀಗಾಗಿ ಪ್ರಕರಣ ಮತ್ತಷ್ಟು ವ್ಯಾಪಕತೆ ಪಡೆದುಕೊಂಡಿದೆ. ಇನ್ನು ಇದರ ನಡುವೆ ನ್ಯೂ ಓರ್ಲಿಯಾನ್ಸ್ನಲ್ಲಿ ಜನರ ಮೇಲೆ ಲಾರಿ ಹರಿಸಿದ್ದ ಪ್ರಕರಣದಲ್ಲಿ ಮೃತರ ಸಂಖ್ಯೆ 15ಕ್ಕೆ ಏರಿದೆ. ಜೊತೆಗೆ ಲಾರಿ ಡ್ರೈವರ್ ಶಂಶುದ್ದೀನ್ ಜಬ್ಬರ್ ಶಂಕಿತ ಭಯೋತ್ಪಾದಕ ಅಂತ ಅಮೆರಿಕ ಹೇಳಿದೆ. ಆತನ ಲಾರಿಯಲ್ಲಿ ಇಸ್ಲಾಮಿಕ್ ಸ್ಟೇಟ್ ಧ್ವಜ ಸಿಕ್ಕಿದೆ ಅಂತ FBI ಹೇಳಿದೆ. ಘಟನೆ ವೇಳೆಯೇ ಅಮೆರಿಕ ಖಾಕಿ ಪಡೆ ಅವನನ್ನ ಹೊಡೆದುರುಳಿಸಿದೆ. ಈತ ಅಮೆರಿಕ ಸೇನೆಯಲ್ಲಿ ಸರಿಸುಮಾರು 13 ವರ್ಷಗಳ ಕಾಲ ಕೆಲಸ ಮಾಡಿದ್ದ ಎನ್ನುವ ಸಂಗತಿಯು ಹೊರಬಿದ್ದಿದೆ. ಬಾಂಗ್ಲಾದೇಶದಲ್ಲಿ ಬಂಧನಕ್ಕೀಡಾಗಿರುವ ಹಿಂದೂ ಧಾರ್ಮಿಕ ಮುಖಂಡ ಇಸ್ಕಾನ್ ಸಂಘಟಕ ಸ್ವಾಮಿ ಚಿನ್ಮಯಿ ಕೃಷ್ಣದಾಸ್ ಅವರಿಗೆ ಜಾಮೀನು ನಿರಾಕರಿಸಲಾಗಿದೆ. ಬಾಂಗ್ಲಾದ ಚಟ್ಟೋಗ್ರಾಮ್ ನ್ಯಾಯಾಲಯ ಚಿನ್ಮಯ್ ಅವರಿಗೆ ಬೇಲ್ ಮಂಜೂರು ಮಾಡಲು ನಕಾರ ವ್ಯಕ್ತಪಡಿಸಿದೆ. ಗುರುವಾರ ಬೆಳಗ್ಗೆ ಚಿನ್ಮಯಿ ಕೃಷ್ಣದಾಸ್ ಅವರನ್ನ ಚಟ್ಟೋಗ್ರಾಮ ಮೆಟ್ರೋಪಾಲಿಟನ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಸುಮಾರು 1 ಗಂಟೆಗಳ ಕಾಲ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. 2 ಕಡೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸದ್ಯಕ್ಕೆ ಜಾಮೀನು ನೀಡದಿರುವ ನಿಲುವು ಪ್ರಕಟಿಸಿತು. ಅಂದಹಾಗೆ ಚಿನ್ಮಯಿ ಕೃಷ್ಣದಾಸ್ ಮೇಲೆ ದೇಶದ್ರೋಹದ ಆರೋಪ ಹೊರಿಸಲಾಗಿದೆ. ಅವರ ಪರ ವಕಾಲತ್ತು ವಹಿಸದಂತೆ ಕೆಲ ಸಂಘಟನೆಗಳು ವಕೀಲರಿಗೂ ಎಚ್ಚರಿಕೆ ನೀಡಿವೆ. ಹೀಗಾಗಿ ಪ್ರಕರಣ ಅಂತಾರಾಷ್ಟ್ರೀಯವಾಗಿ ಗಮನ ಸೆಳೆದಿದೆ. ನೆರೆಯ ರಾಷ್ಟ್ರಗಳಿಗೆ ಧಮಕಿ ಹಾಕುವ ಚಾಳಿಯನ್ನ ಚೀನಾ ಮುಂದುವರೆಸಿದೆ. ತೈವಾನ್ ವಿಚಾರದಲ್ಲಿ ಹೊಸ ವರ್ಷದ ದಿನದಂದೇ ರೆಡ್ ಡ್ರ್ಯಾಗನ್ ಮತ್ತೊಮ್ಮೆ ಗುಟುರು ಹಾಕಿದೆ. ತೈವಾನ್ ಚೀನಾ ದೇಶದ ಅವಿಭಾಜ್ಯ ಅಂಗವಾಗಿದೆ. ಹೀಗಾಗಿ ಅದನ್ನ ವಶಪಡಿಸಿಕೊಳ್ಳುವ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹೇಳಿದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿರುವ ಜಿನ್ಪಿಂಗ್, ತೈವಾನ್ ವಿಚಾರದಲ್ಲಿ ತಮ್ಮನ್ನು ತಡೆಯುವ ಯಾವುದೇ ಶಕ್ತಿ ಜಗತ್ತಿನಲ್ಲಿಲ್ಲ ಅಂತ ಹುಂಕರಿಸಿದ್ದಾರೆ. ಏಕೀಕೃತ ಚೀನಾದ ಕನಸು ನನಸಾಗಬೇಕಾದರೆ ದ್ವೀಪ ರಾಷ್ಟ್ರವು ಚೀನಾದ ಭಾಗವಾಗಲೇಬೇಕು. ತೈವಾನ್ಗಾಗಿ ಜಗತ್ತಿನ ಯಾವುದೇ ಶಕ್ತಿಯನ್ನ ನಾವು ಎದುರು ಹಾಕಿಕೊಳ್ಳೋದಕ್ಕೆ ಸಿದ್ಧ ಅಂತ ಜಿನ್ಪಿಂಗ್ ಗುಡುಗಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಅಮೆರಿಕಾಗೆ ಎಚ್ಚರಿಕೆ ನೀಡಿದ್ದಾರೆ. ಅಂದಹಾಗೆ ತೈವಾನ್ ಕಬಳಿಕೆಗೆ ಹವಣಿಸುತ್ತಿರುವ ಚೀನಾ ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಸೇನಾ ಬೆದರಿಕೆ ಒಡ್ಡುತ್ತಿದೆ. ದ್ವೀಪ ರಾಷ್ಟ್ರದ ಸುತ್ತ ನಿರಂತರವಾಗಿ ವಾಯು ಮತ್ತು ನೌಕಾ ಸಮರಾಭ್ಯಾಸಗಳನ್ನು ನಡೆಸ್ತಾ ಇದೆ. ಬುಧವಾರ ಕೂಡ ಚೀನಿ ನೌಕೆಗಳು ತೈವಾನ್ ತೀರ ಪ್ರದೇಶದಲ್ಲಿ ಗಸ್ತು ನಡೆಸಿರುವುದಾಗಿ ತೈವಾನ್ ಸೇನೆ ಆರೋಪಿಸಿದೆ. ಯುದ್ಧ ಪೀಡಿತ ನೆಲ ಗಾಜಾದಲ್ಲಿ ಸಮಸ್ಯೆಗಳು ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಿಲ್ಲ. ಹಮಾಸ್ ಹೆಚ್ಚು ಕಡಿಮೆ ಶಸ್ತ್ರ ತ್ಯಾಗ ಮಾಡಿದ್ದರೂ ಗಾಜಾ ಪಟ್ಟಿಯಲ್ಲಿ ಗುಂಡಿನ ಸದ್ದು ಮಾತ್ರ ನಿಲ್ಲುತ್ತಿಲ್ಲ. ಗುರುವಾರವೂ ಇಸ್ರೇಲ್ ಪಡೆಗಳು ದಾಳಿ ಮುಂದುವರೆಸಿವೆ. ಗಾಜಾದ ಅಲ್ ಮವಾಸಿ ಮೇಲೆ ನಡೆದ ಬಾಂಬ್ ದಾಳಿಯಲ್ಲಿ 11 ಜನ ಪ್ಯಾಲೆಸ್ತೀನಿಯರು ಹತರಾಗಿದ್ದಾರೆ. ಮಾನವೀಯ ವಲಯ ಎಂದು ಗುರುತಿಸಲ್ಪಡುವ ಅಲ್ ಮವಾಸಿ ಮೇಲೆ IDF ಪಡೆಗಳು ಏಕಾಏಕಿ ದಾಳಿ ನಡೆಸಿವೆ. ಇಸ್ರೇಲಿ ಬಂದಿಗಳ ವಿಚಾರದಲ್ಲಿ ಹಮಾಸ್ ನಿಧಾನಗತಿ ಧೋರಣೆ ಅನುಸರಿಸುತ್ತಿರುವುದೇ ಇಸ್ರೇಲ್ ದಾಳಿಗೆ ಕಾರಣ ಎನ್ನಲಾಗಿದೆ. ಇದೇ ವಿಚಾರವಾಗಿ ಇಸ್ರೇಲಿ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಹಮಾಸ್ ಎದುರಾಳಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕಳೆದ 14 ತಿಂಗಳ ನಿರಂತರ ಯುದ್ಧದಿಂದ ಇಡೀ ಪ್ರದೇಶ ಸಂಪೂರ್ಣವಾಗಿ ನಿತ್ರಾಣಗೊಂಡಿದೆ. ಆಹಾರ ಔಷಧಿಗಳ ಕೊರತೆಯು ಗಾಜಾ ವಲಯದಲ್ಲಿ ಕಾಡ್ತಿದೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧ, ಸೋಷಿಯಲ್ ಮೀಡಿಯಾಗಳ ಮೂಲಕ ನಡೆಯುತ್ತಿರುವ ಗ್ಯಾಂಬ್ಲಿಂಗ್ ಮುಂತಾದವುಗಳನ್ನು ತಡೆಯುವ ನಿಟ್ಟಿನಲ್ಲಿ ಮಲೇಷ್ಯಾ ಸರ್ಕಾರ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತಂದಿದೆ. ಜನವರಿ 1ರಿಂದ ಈ ಕಾನೂನು ಅನುಷ್ಠಾನಗೊಂಡಿದೆ. ಹೊಸ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಮಲೇಷ್ಯಾ ಸರ್ಕಾರ ವಿಚಾಟ್ ಹಾಗೂ ಟಿಕ್ಟಾಕ್ ಆಪ್ಗಳಿಗೆ
ಪರವಾನಗಿಗಳನ್ನು ನೀಡಿದೆ. ಹೊಸ ಸಾಮಾಜಿಕ ಮಾಧ್ಯಮ ಕಾನೂನಿನಡಿಯಲ್ಲಿ ದೇಶದಲ್ಲಿ ಕಾರ್ಯನಿರ್ವಹಿಸಲು ಈ ಸಂಸ್ಥೆಗಳು ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಲೈಸೆನ್ಸ್ ರಿನಿವಲ್ ಮಾಡಲಾಗಿದೆ. ಮಲೇಷ್ಯಾದ ಸಂವಹನ ನಿಯಂತ್ರಕ ಪ್ರಾಧಿಕಾರ ತಿಳಿಸಿದೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧವನ್ನ ನಿಭಾಯಿಸುವ ಗುರಿಯನ್ನ ಈ ಕಾನೂನು ಹೊಂದಿದೆ. ಇದರ ಅನ್ವಯ ಪರವಾನಗಿ ಪಡೆಯಲು ಯಾವುದೇ ಸೋಷಿಯಲ್ ಮೀಡಿಯಾ ಕನಿಷ್ಠ 8 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರನ್ನ ಹೊಂದಿರಲೇಬೇಕಾದ ಅಗತ್ಯವಿದೆ. ಈಗಿರುವ ಮಾಹಿತಿ ಪ್ರಕಾರ ಮೆಟಾ ಹಾಗೂ ಗೂಗಲ್ ಮಾಲೀಕತ್ವದ ಯೂಟ್ಯೂಬ್ ಕೂಡ ಇಲ್ಲಿವರೆಗೆ ಪರವಾನಗಿ ಪಡೆಯಲು ಅರ್ಜಿ ಸಲ್ಲಿಸಿಲ್ಲ. ಹೀಗಾಗಿ ವಾಟ್ಸ್ಆಪ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಲೇಷ್ಯಾದಲ್ಲಿ ಬಂದ್ ಆಗುವ ಆತಂಕ ಎದುರಾಗಿದೆ. ಉಚಿತ ಕೊಡುಗೆಗಳ ಯೋಜನೆಗಳು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬಹುದು, ಆದರೆ ಆರ್ಥಿಕವಾಗಿ ಅಭಿವೃದ್ಧಿಶೀಲ ರಾಜ್ಯಗಳನ್ನು ಮತ್ತಷ್ಟು ಹಿಂದಕ್ಕೆ ತಳ್ಳಲಿದೆ. ಇದಕ್ಕೆ ಉದಾಹರಣೆ ಅನ್ನುವ ಹಾಗೆ ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಬೊಕ್ಕಸಕ್ಕೆ ತೀವ್ರ ಹೊರೆಯಾಗ್ತಾ ಇದೆ. ಇದರಿಂದ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ಹೀಗಾಗಿ ಹಿಮಾಚಲ ಸರ್ಕಾರ ಈಗ ವಿದ್ಯುತ್ ಸಬ್ಸಿಡಿ ನಿಲ್ಲಿಸಲು ಚಿಂತನೆ ನಡೆಸ್ತಾ ಇದೆ. ಇದರ ಭಾಗವಾಗಿ ಸುಸ್ಥಿತಿಯಲ್ಲಿರುವ ವಿದ್ಯುತ್ ಗ್ರಾಹಕರು ಸಬ್ಸಿಡಿಯನ್ನ ಬಿಟ್ಟುಕೊಡುವಂತೆ ಸ್ವತಃ ಸಿಎಂ ಸುಖ್ವಿಂದರ್ ಸುಖು ಮನವಿ ಮಾಡಿದ್ದಾರೆ. ಅಲ್ಲದೆ ತಾವು ಕೂಡ ವಿದ್ಯುತ್ ಸಬ್ಸಿಡಿ ಬಿಟ್ಟುಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಸುಸ್ಥಿತಿಯಲ್ಲಿರುವ ನಾಗರಿಕರು ತಮ್ಮ ವಿದ್ಯುತ್ ಸಬ್ಸಿಡಿಗಳನ್ನು ಸ್ವಯಂ ಪ್ರೇರಣೆಯಿಂದ ಬಿಟ್ಟುಕೊಡಬೇಕು. ಇದು ವಿದ್ಯುತ್ ಶಕ್ತಿ ಮಂಡಳಿ ಮೇಲಿನ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲಿದೆ. ಅಲ್ಲದೆ ಅದರ ಜೊತೆಗೆ ಸಮಾಜದ ದುರ್ಬಲ ವರ್ಗಗಳಿಗೆ ನೆರವಾಗಲು ಸಹಾಯ ಮಾಡಲಿದೆ ಅಂತ ಸುಖ್ವಿಂದರ್ ಹೇಳಿದ್ದಾರೆ. ಇತ್ತ ಕರ್ನಾಟಕದಲ್ಲೂ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ಭಾರಿ ಹಾನಿ ಆಗ್ತಾ ಇದೆ. ಹೀಗಾಗಿ ಯೋಜನೆ ಮರು ಪರಿಶೀಲಿಸುವಂತೆ ಸಾರಿಗೆ ನಿಗಮಗಳು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿವೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಮ್ಮೆ ಬದಲಾವಣೆಯ ಪರ್ವ ಶುರುವಾಗುವಂತೆ ತೋರ್ತಿದೆ. 2 ಬಣಗಳಾಗಿ ಹೋಳಾಗಿರುವ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ನಡುವೆ ರಾಜಿಯಾಗುವ ಊಹಾಪೋಹಗಳು ಶುರುವಾಗಿದೆ. ವಾಸ್ತವವಾಗಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ತಾಯಿ ಆಶಾ ತಾಯಿ ಪವಾರ್ ನೀಡಿದ್ದ ಹೇಳಿಕೆ ಈ ಧ್ರುವೀಕರಣದ ಸುಳಿವು ನೀಡಿದೆ. ಹೊಸ ಸರ್ಕಾರದ ಹಿನ್ನೆಲೆಯಲ್ಲಿ ಪಂಢರಪುರಕ್ಕೆ ಬಂದಿದ್ದ ಆಶಾ ತಾಯಿ ಪವಾರ್ ತಮ್ಮ ಮಗ ಮತ್ತು ಅವರ ಚಿಕ್ಕಪ್ಪ ಶರದ್ ಪವಾರ್ ಮತ್ತೆ ಒಂದಾಗ್ಲಿ ಎಂದು ವಿಠಲನಲ್ಲಿ ಪ್ರಾರ್ಥಿಸಿದ್ದೇನೆ ಅಂತ ಹೇಳಿಕೆ ನೀಡಿದ್ದಾರೆ. ಇದು ಒಂದಾಗುವ ಸಾಧ್ಯತೆಯನ್ನ ತೆರೆದಿಟ್ಟಿದೆ. ಇನ್ನು ವಿಧಾನಸಭೆ ಚುನಾವಣೆಯ ಬಳಿಕ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಕುರಿತು ಡಿಸಿಎಂ ಅಜಿತ್ ಪವಾರ್ ಕೊಂಚ ಮೃದುವಾದಂತೆ ಕಂಡು ಬಂದಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಶರದ್ ಹುಟ್ಟುಹಬ್ಬದಂದು ಅಜಿತ್ ದಾದಾ ಶುಭಾಶಯ ಕೋರಿ ಹಾರೈಸಿದ್ರು. ಮತ್ತೊಂದೆಡೆ ಎನ್ಸಿಪಿ ಮತ್ತೊಬ್ಬ ಹಿರಿಯ ನಾಯಕ ಪ್ರಫುಲ್ ಪಟೇಲ್ ಕೂಡ ಶರದ್ ಅವರನ್ನ ತಮ್ಮ ತಂದೆ ಸಮಾನರು ಅಂತ ಹೇಳಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಎನ್ಸಿಪಿಯ ಉಭಯ ಬಣ್ಣಗಳು ಒಂದಾಗುವ ಸಾಧ್ಯತೆ ಇದೆ. ಇತ್ತ ಬಿಜೆಪಿ ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದೆ. ಇಬ್ಬರು ಒಂದುಗೂಡಿದ್ರೆ ಬಿಜೆಪಿಗೆ ಅಭ್ಯಂತರವಿಲ್ಲ ಅಂತ ಮಹಾರಾಷ್ಟ್ರ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬವಂಕುಲೆ ಹೇಳಿದ್ದಾರೆ. ರಾಜಕಾರಣ ಯಾವತ್ತೂ ನಿಂತ ನೀರಲ್ಲ, ಅದು ಸದಾ ಹರಿಯುತ್ತಲೇ ಇರುತ್ತದೆ. ಇಂದು ಹಿತಶತ್ರುಗಳಂತೆ ಕಾದಾಡಿದ್ದವರೇ ನಾಳೆ ಜೀವದ ಗೆಳೆಯರಂತೆ ಪೋಸು ನೀಡಬಹುದು. ಅಂಥದ್ದೊಂದು ಸಾಧ್ಯತೆ ರಾಜಕೀಯದಲ್ಲಿದೆ. ಅದರಲ್ಲೂ ಬಿಹಾರ್ನಂತಹ ಪಲ್ಟಿ ರಾಜಕಾರಣದಲ್ಲಿ ಅದಲ್ ಬದಲ್ ಸ್ಥಿತಿ ಸಾಮಾನ್ಯವೇ ಆಗಿದೆ. ಇದೀಗ ಬಿಹಾರ ಮತ್ತೊಮ್ಮೆ ಇಂತಹ ಪಲ್ಟಿ ರಾಜಕೀಯಕ್ಕೆ ವೇದಿಕೆ ಆಗುತ್ತಾ ಅನ್ನುವ ಅನುಮಾನ ಶುರುವಾಗಿದೆ. ಕಾರಣ ಸಿಎಂ ನಿತೀಶ್ ಕುಮಾರ್ ಹಾಗೂ ಆರ್ಜೆಡಿ ನಾಯಕರ ನಡುವಿನ ದೈಹಿಕ ಭಾಷೆಗಳೇ ಎಲ್ಲವನ್ನ ಹೇಳ್ತಿದೆ. ಒಂದೆಡೆ ಆರ್ಜೆಡಿ ಅಗ್ರಜ ಲಾಲು ಪ್ರಸಾದ್ ಯಾದವ್ ನೇರವಾಗಿ ಸಿಎಂ ನಿತೀಶ್ ಕುಮಾರ್ ಅವರಿಗೆ ಆಹ್ವಾನ ನೀಡಿದ್ರೆ, ಮತ್ತೊಂದೆಡೆ ತೇಜಸ್ವಿ ಯಾದವ್ಗೆ ನಿತೀಶ್ ಬೆನ್ನು ಚಪ್ಪರಿಸಿರುವುದು ಹಲವು ಲೆಕ್ಕಾಚಾರ ಹುಟ್ಟು ಹಾಕಿದೆ. ಸದ್ಯ ಎನ್ಡಿಎ ಬಳಗದಲ್ಲಿರುವ ಸಿಎಂ ನಿತೀಶ್ ಕುಮಾರ್ ಮೋದಿ ಕೂಟದಿಂದ ದೂರ ಸರಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿಯೇ ಇದ್ದಂತೆ ತೋರ್ತಿದೆ. ಆದರೆ ಬಿಹಾರ್ ಸರ್ಕಾರದಲ್ಲಿನ ನಿಲುವುಗಳು ಹಾಗೂ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ನಿತೀಶ್ ಮತ್ತೊಮ್ಮೆ ಜಂಪಿಂಗ್ ಮಾಡಬಹುದು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸುಮಾರು 10 ತಿಂಗಳ ಕಾಲ ನಿತೀಶ್ ಅಧಿಕಾರಾವಧಿ ಇದ್ದು ಈ ವರ್ಷಾಂತ್ಯದಲ್ಲಿ ಚುನಾವಣೆ ನಡೆಯಲಿದೆ. ಹೀಗಾಗಿ ಈ ಹೊತ್ತಿನಲ್ಲಿ ನಿತೀಶ್ ಎನ್ಡಿಎ ತೊರೆಯಲಾರರು ಎನ್ನುವ ಮಾತಿದೆ. ಆದರೆ ನಿತೀಶ್ ಮನಸ್ಥಿತಿಯನ್ನ ಅರ್ಥೈಸಿಕೊಳ್ಳುವುದು ಕಷ್ಟ ಎನ್ನುವ ಅಭಿಪ್ರಾಯಗಳು ಕೂಡ ಇದೆ. ಹೀಗಾಗಿ ಬಿಹಾರದಲ್ಲಿ ಏನ್ ಬೇಕಾದರೂ ಆಗಬಹುದಾಗಿದೆ. ಗುಜರಾತ್ನಲ್ಲಿ ಮತ್ತೊಂದು ಹೊಸ ಜಿಲ್ಲೆ ಉದಯವಾಗಿದೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ನೇತೃತ್ವದ ಸಂಪುಟ ಸಭೆ ಬನಸ್ಕಾಂತ ಜಿಲ್ಲೆ ವಿಭಜನೆಗೆ ಅನುಮೋದನೆ ನೀಡಿದೆ. ತರಾಡ್ ಕೇಂದ್ರಿತವಾಗಿ ವಾವ್ ತರಾಡ್ ಹೊಸ ಜಿಲ್ಲೆ ಅಸ್ತಿತ್ವಕ್ಕೆ ಬರಲಿದೆ. ಒಟ್ಟು 8 ತಾಲೂಕುಗಳನ್ನ ಈ ಹೊಸ ಜಿಲ್ಲೆ ಒಳಗೊಂಡಿರುತ್ತದೆ. ವಾವ್, ಬಬಾರ್, ತರಾಡ್, ದನೇರಾ, ಸುಗಮ್, ಲಕ್ನಿ,
ದಿಯೋದರ್ ಮತ್ತು ಕಾಂಕ್ರೇಜ್ ತಾಲೂಕುಗಳ ವ್ಯಾಪ್ತಿಯನ್ನ ಈ ಜಿಲ್ಲೆ ಹೊಂದಲಿದೆ. ಇನ್ನು ಮರು ಸಂಘಟಿತ ಬನಸ್ಕಾಂತ ಜಿಲ್ಲೆಯು ಫಲನಾಪುರವನ್ನ ತನ್ನ ಕೇಂದ್ರವನ್ನಾಗಿಟ್ಕೊಂಡು 6 ತಾಲೂಕುಗಳನ್ನ ಉಳಿಸಿಕೊಳ್ಳಲಿದೆ. ಇನ್ನು ಪಟೇಲ್ ಸಂಪುಟ ಹೊಸ ಜಿಲ್ಲೆಯೊಂದಿಗೆ 9 ನಗರ ಪಾಲಿಕೆಗಳ ರಚನೆಗೂ ಗ್ರೀನ್ ಸಿಗ್ನಲ್ ನೀಡಿದೆ. ನವಸಾರಿ, ವಾಪಿ, ಆನಂದ್, ನಡಿಯಾಡ್, ಮೇಸಾನ, ಸುರೇಂದ್ರನಗರ, ಮೋರ್ಬಿ, ಪೋರ್ಬಂದರ್ ಮತ್ತು ಗಾಂಧಿಧಾಮ್ ಪುರಸಭೆಗಳು ನಗರ ಪಾಲಿಕೆಗಳಾಗಿ ಮೇಲ್ದರ್ಜೆಗೆ ಏರಲಿವೆ. 2024-25 ಸಾಲಿನ ರಾಷ್ಟ್ರೀಯ ಖೇಲ್ ರತ್ನ ಪ್ರಶಸ್ತಿಗಳು ಘೋಷಣೆಯಾಗಿದೆ. ಡಬಲ್ ಒಲಿಂಪಿಕ್ಸ್ ಪದಕ ವಿಜೇತೆ ಮನು ಭಾಕರ್ ಹಾಗೂ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ವಿಜೇತ ಗುಕೇಶ್ ಸೇರಿದಂತೆ ಒಟ್ಟು 4 ಸಾಧಕರು ಈ ಕ್ರೀಡಾ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜನವರಿ 17ರಂದು ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಈ 4 ಕ್ರೀಡಾಪಟುಗಳಿಗೆ ಈ ಖೇಲ್ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುವುದು ಅಂತ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ. ಮನು ಭಾಕರ್, ಗುಕೇಶ್ ಹಾಗೂ ಭಾರತೀಯ ಪುರುಷರ ಹಾಕಿ ಟೀಮ್ನ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಮತ್ತು ಪ್ಯಾರಾ ಒಲಿಂಪಿಯನ್ ಪ್ರವೀಣ್ ಕುಮಾರ್ ಈ ಪ್ರಶಸ್ತಿಯನ್ನ ಪಡೆಯಲಿದ್ದಾರೆ. ಆರಂಭದಲ್ಲಿ 3 ಕ್ರೀಡಾಪಟುಗಳನ್ನ ಮಾತ್ರ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು. ಆದರೆ ಅಂತಿಮವಾಗಿ ಮನು ಭಾಕರ್ ಹೆಸರನ್ನ ಕಡೆ ಗಳಿಗೆಯಲ್ಲಿ ಸೇರಿಸಲಾಗಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.